ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ನಿಸರ್ಗ ಜ್ಞಾನ ಮಂದಿರದಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತಾ ವಿಜಯೀಭವ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಾಗಾರವನ್ನು ತುಮಕೂರು ವಿಶ್ವವಿದ್ಯಾನಿಲಯದ ನಾಹಿದ ಜಂಜಂ ಉದ್ಘಾಟಿಸಿದ್ರು. ಕಾರ್ಯಾಗಾರದಲ್ಲಿ ಸುಮಾರು 12 ಶಾಲೆಯ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು, ಕೊರಟಗೆರೆ ಪ್ರಿಯದರ್ಶಿನಿ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ರುದ್ರೇಶ್ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳೊಂದಿಗೆ ಮಾರ್ಗದರ್ಶನ ಮತ್ತು ಸಂವಾದ ನಡೆಸಿದ್ರು. ಈ ವೇಳೆ ಶಿಕ್ಷಣಾಧಿಕಾರಿ ರಾಜಣ್ಣ, ಅಕ್ಷರ ದಾಸೋಹ ಅಧಿಕಾರಿ ಚಿತ್ತಯ್ಯ, ಸಂಸ್ಥೆಯ ಕಾರ್ಯದರ್ಶಿ ಎ ಶ್ರೀನಿವಾಸ್ ರೆಡ್ಡಿ, ಪ್ರಿನ್ಸಿಪಾಲ್ ಜಿಟಿ ಕಲ್ಪನಾ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಕಾರ್ಯಾಗಾರದಲ್ಲಿ ಮಾತನಾಡಿದ ತುಮಕೂರು ವಿವಿ ಕುಲಸಚಿವೆ ನಾಹಿದ ಜಂಜಂ, ಎಲ್ಲಿಯವರೆಗೆ ವಿದ್ಯಾರ್ಥಿಗಳು ಪ್ರಶ್ನಿಸುವುದಿಲ್ಲವೋ ಅಲ್ಲಿಯವರೆಗೆ ಉತ್ತರ ಮತ್ತು ಯಶಸ್ಸು ಸಿಗೋದಿಲ್ಲ ಎಂದಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಕನಸು ಮುಖ್ಯ. ಕನಸು ಎಂಬುದು ಎಲ್ಲಿಯವರೆಗೂ ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅಲ್ಲಿವರೆಗೂ ನಿಮ್ಮ ಕನಸು ನನಸಾಗೋದಿಲ್ಲ ಎಂದು ಹೇಳ್ತಾ ವಿದ್ಯಾರ್ಥಿಗಳಿಗೆ ಸ್ಥೈರ್ಯ ತುಂಬಿದ್ರು. ಹುಡುಗರು ಹೇಳಿ ನೋಡೋಣ. ನಮ್ಮ ತಂದೆ ಕುಡಿದು ಬಂದು ಮನೇಲಿ ನಮ್ಮಮ್ಮ ಹೊಡಿತಾರೆ, ಅದಕ್ಕೆ ನಾನು ಆಫೀಸರ್ ಆಗಿ ನಮ್ಮ ಅಪ್ಪಗೆ ಅಷ್ಟು ತೋರಿಸ್ಬೇಕು. ನಾನು ವೈ ಅಂತ ರೀಸನ್ ಎಲ್ಲ ಜೀವನದಲ್ಲಿ ಇರುತ್ತೆ. ನೀವು ಅದನ್ನ ಕಂಡಿಡ್ಕೋಬೇಕು. ಅದು ಕಂಡಿಡ್ಕೊಂಡ್ರೆ ಯು ಆರ್ ಅನ್ಸ್ಟಾಪಬಲ್. ಯಾಕೆ ನೀವು ಆಫೀಸರ್ ಆಗಬೇಕು? ಯಾಕೆ ನೀವು ಆಫೀಸರ್ ಬಿಡಿ, ಯಾಕೆ ನೀವು SSLC ಪರೀಕ್ಷೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತರಬೇಕು? ಓಕೆ, ಯಾರೇನು ರೀಸನ್ ಇಲ್ಲ. ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲರೂ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಆದ್ಮೇಲೆ ಇವತ್ತು ರಿಸಲ್ಟಿನ ದಿನ. ಕೊರಟಗೆರೆ ಪ್ರಿಯದರ್ಶಿನಿ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ರುದ್ರೇಶ್ ಮಾತನಾಡಿ, ಈ ಭಾಗಕ್ಕೆ ವಿಜಯೀಭವ ಕಾರ್ಯಕ್ರಮ ಅವಶ್ಯಕವಾಗಿತ್ತು. ಇದನ್ನ ವಿಜಯ ಕರ್ನಾಟಕ ಪತ್ರಿಕೆ ವೇದಿಕೆ ಕಲ್ಪಿಸಿರುವುದು ಸಂತಸ ತಂದಿದೆ. ಜೀವನದಲ್ಲಿ ಗುರಿ ಇದ್ರೆ ನಿಮ್ಮನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಲ್ಲಿರುವ ಹೋಲಿಕೆ ಭಾವನೆಯನ್ನ ಹೋಮ ಮಾಡಿ ಗುರಿ, ಪರಿಶ್ರಮ, ಆರೋಗ್ಯ ಮತ್ತು ಯೋಗವನ್ನ ರೂಢಿಸಿಕೊಳ್ಳಬೇಕು ಎಂದಿದ್ದಾರೆ. ಇವತ್ತಿನ ದಿನ ನಮ್ಮ ಕೊಡಗೇನಹಳ್ಳಿಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಬಹುಶಃ ಇದು ಮಕ್ಕಳಿಗೆ, ಅದು ಇಂತಹ ಸಂದರ್ಭದಲ್ಲಿ ಪರೀಕ್ಷೆಗಳು ಬಹಳ ಸನಿಹ ಆದಂತಹ ಈ ಸಂದರ್ಭದಲ್ಲಿ ಇದು ಬಹಳ ಅವಶ್ಯಕತೆ ಇತ್ತು ಅಂತ ನನಗನ್ಸುತ್ತೆ. ವಿಶೇಷ ಏನಪ್ಪ ಅಂತಂದ್ರೆ, ವಿಜಯ ಕರ್ನಾಟಕ ಪತ್ರಿಕೆ, ಅದು ಕೂಡ ವಿದ್ಯಾರ್ಥಿ ಮಿತ್ರ ಅನ್ನುವಂತಹ ಒಂದು ಪತ್ರಿಕೆ ಏನಿದೆ, ಈ ಪತ್ರಿಕೆ ವಿದ್ಯಾರ್ಥಿಯ ಒಂದು ಭವಿಷ್ಯವನ್ನ ಹೇಗೆಲ್ಲ ರೂಪಿಸಬಹುದು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಈ ಕಾರ್ಯಕ್ರಮ ವಿಜಯ ಕರ್ನಾಟಕ ಪತ್ರಿಕೆ ಮತ್ತು ಕೊಡಗೇನಹಳ್ಳಿಯ ಶಾಲೆ ನಿಸರ್ಗ ವಿದ್ಯಾಮಂದಿರ ಇದರ ಒಂದು ನೇತೃತ್ವದಲ್ಲಿ ಮತ್ತು ಅದರ ಜೊತೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಇದರ ಒಂದು ಸಹಯೋಗದೊಂದಿಗೆ ಇವತ್ತು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ವಿದ್ಯಾರ್ಥಿಗಳೊಟ್ಟಿಗೆ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ನನಗೆ ಭಾಳ ಸಂತಸ ಆಯಿತು. ಜೊತೆಗೆ ವಿದ್ಯಾರ್ಥಿ ಮಿತ್ರ ಅನ್ನುವಂಥ ಪತ್ರಿಕೆ ಮತ್ತು ವಿಜಯ ಕರ್ನಾಟಕ ಅನ್ನುವಂಥ ಪತ್ರಿಕೆ ಹೇಗೆಲ್ಲ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅದು ಅತ್ಯಂತ ಹೆಚ್ಚಿನ ರೀತಿಯ ಪರಿಣಾಮವನ್ನು ಬೀರಬಲ್ಲದ್ದು ಅನ್ನುವಂಥದ್ದು ನನಗೆ ಸ್ವತಃ ಅನುಭವ ಆಗಿತ್ತು. ಅದರ ಜೊತೆಗೆ ಇವತ್ತು ನಾನು ಈ ವಿಚಾರವನ್ನು ಮಕ್ಕಳ ಜೊತೆಯಲ್ಲಿ ಹಂಚಿಕೊಂಡೆ. ನೀವು ಈ ಪತ್ರಿಕೆಯನ್ನ ನೀವು ಒಂದು ರೀತಿಯಲ್ಲಿ ಹೇಗಪ್ಪ ಅಂತಂದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಸ್ಪರ್ಧಾ ಜಗತ್ತಿನ ವಿದ್ಯಾರ್ಥಿ ದೆಸೆಯ ಬೈಬಲ್ ಅಂತ ನಾವು ಕರಿಬಹುದು ವಿದ್ಯಾರ್ಥಿ ಮಿತ್ರ ಅನ್ನುವಂಥ ಪತ್ರಿಕೆನ. ಅದರ ಕುರಿತಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ಸೇರಿದ್ರು, ಅವರೆಲ್ಲರಿಗೂ ಕೂಡ ಈ ವಿಷಯವನ್ನ ತಿಳಿಸ್ಕೊಟ್ಟೆ. ಬಹಳ ಸಂತೋಷ ಆಯಿತು. ಸ್ವತಃ ನಾನು ಈ ಪತ್ರಿಕೆಯನ್ನ ತುಂಬಾ ದಿನಗಳಿಂದನೂ ಕೂಡ ನಾನು ಓದ್ತಾ ಇದ್ದೀನಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಸಕ್ಸಸ್ ಕಾಣಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ವಿಜಯ ಕರ್ನಾಟಕ ಮಿನಿ ಪತ್ರಿಕೆಯನ್ನ ಓದಬೇಕು. ಜೊತೆಗೆ ನಾನು ಒಂದು PU ಕಾಲೇಜನ್ನ ನಡೆಸ್ತಾ ಇದ್ದೀನಿ, ಒಂದು ಶಾಲೆ ನಡೆಸ್ತಾ ಇದ್ದೀನಿ. ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದನ್ನ ಉಚಿತವಾಗಿ ನಾನೇ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಜ್ಞಾನ ನಾವು ಹೆಚ್ಚು ಹೆಚ್ಚು ಪಸರಿಸಿದಷ್ಟು ಕೂಡ ಆ ಜ್ಞಾನ ಹೆಚ್ಚು ಹೆಚ್ಚು ವೃದ್ಧಿ ಆಗುತ್ತೆ. ಇದು ಕ್ರಾಂತಿ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಜೊತೆಗೆ ನಮ್ಮ ಅತಿ ಹಿಂದುಳಿದಂತಹ ಒಂದು ಪ್ರದೇಶ ಕೊಡಗೇನಹಳ್ಳಿ, ಈ ಭಾಗದಲ್ಲಿ ಇಂಥ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ವಿಜಯ ಕರ್ನಾಟಕ ಪತ್ರಿಕೆ ಇದರ ವರದಿಗಾರರಾದಂತಹ ನನ್ನ ಸ್ನೇಹಿತರು ಸಿರಾಜರವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮದ ಉಪಯೋಗವನ್ನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಈ ತರದ ಕಾರ್ಯಕ್ರಮಗಳು ಆಗಲಿ ಅನ್ನುವಂತಹ ಒಂದು ಆಸೆಯನ್ನು ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಈ ಸಂದರ್ಭದಲ್ಲಿ ಪ್ರಜಾಶಕ್ತಿ ಮತ್ತು ಮಧುಗಿರಿ ನ್ಯೂಸ್ ಮತ್ತು ರಿಪಬ್ಲಿಕ್ ಕನ್ನಡ ಅನ್ನುವಂತಹ ಒಂದು ಡಿಜಿಟಲ್ ಮೀಡಿಯಾ ಈ ಒಂದು ಕಾರ್ಯಕ್ರಮದ ಒಂದು ಉಸ್ತುವಾರಿನ ವಹಿಸಿಕೊಂಡು ಸಾಕಷ್ಟು ವಿಚಾರಗಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ತಲುಪಿಸುವ ನಿಟ್ಟಿನಲ್ಲಿ
ಈ ಒಂದು ಮೀಡಿಯಾಸು ಕೆಲಸ ಮಾಡ್ತಿದ್ದಾವೆ. ಈ ಸಂದರ್ಭದಲ್ಲಿ ಈ 3 ಡಿಜಿಟಲ್ ಮೀಡಿಯಾಗಳಿಗೆ ನಾನು ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶಿಕ್ಷಣ ಎಂಬುದು ಹುಲಿ ಹಾಲಿದಂತೆ. ಹುಲಿ ಹಾಲು ಕುಡಿದವರು ಗರ್ಜಿಸ್ತಾರೆ ಎಂಬ ಅಂಬೇಡ್ಕರ್ ಹೇಳಿದ ಮಾತು ಅಕ್ಷರಶಃ ಸತ್ಯ. ಶಿಕ್ಷಣ ಪಡೆದವರು ಇಂದಲ್ಲ ನಾಳೆ ಗರ್ಜಿಸ್ತಾರೆ. ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣ ತೊರೆದು ಅಸಾಧ್ಯ ಎಂಬುದನ್ನು ಹಿಮ್ಮೆಟ್ಟಿ ಸಾಧ್ಯ ಎಂದು ಮುನ್ನುಗ್ಗಬೇಕು ಎಂದು ಮಧುಗಿರಿ ಡಿಡಿಪಿಐ ಗಿರಿಜಾ ತಿಳಿಸಿದರು. ಕೊಟ್ಟರು ಆತಂಕ ಪಡಲ್ಲ, ಅವರು ಏನ್ ಕೊಡ್ತಾರೆ ನೋಡೋಣ ಅಂತೇಳಿ. ಒಂದು ಪಾಸ್ ಆದ್ರೂ ಆಗ್ಬೋದು, ಫೇಲ್ ಆದ್ರೂ ಆಗ್ಬೋದು, ಕೆಲವರ ಒಂದು ಗುಣ ಆ ರೀತಿ ಇರುತ್ತೆ. ಬಟ್ ಕೆಲವು ಮಕ್ಕಳು ಚೆನ್ನಾಗಿ ಓದೋ ಮಕ್ಕಳು ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ ನೀವು. ಆದ್ರೆ ಪರೀಕ್ಷೆ ಅನ್ನುವಂಥದ್ದು ಒಂದು ಆತಂಕ ರೀತಿಯಲ್ಲಿ, ಅದೇನೋ ಒಂದು ರೀತಿಯಾದಂತಹ ಭಯಾನಕ ಅನ್ನೋ ರೀತಿಯಲ್ಲಿ ನಿಮಗೆ ಪ್ರತಿಬಿಂಬ ಆಗಿರುತ್ತೆ. ಆದರೆ ಮಕ್ಕಳೇ ತಿಳ್ಕೊಳ್ಳಿ, ಈ ದಿನ ನಮ್ಮ ವಿಜಯ ಕರ್ನಾಟಕ ಪತ್ರಿಕಾ ಮಾಧ್ಯಮದ ಮಿತ್ರರು ಏನು ನಮ್ಗೆ ಇವತ್ತೊಂದು ಅವಕಾಶ ಮಾಡಿಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿ, ನಿಸರ್ಗ ಶಾಲೆಯ ಆಡಳಿತ ಮಂಡಳಿಯವರು ಇವತ್ತೇನು ವ್ಯವಸ್ಥೆ ಮಾಡಿ, ನೀವೆಲ್ಲ ಶಿಕ್ಷಕರು ಕಷ್ಟಪಟ್ಟು ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಬೆಳಗ್ಗಿನಿಂದ ನಿಮಗೆ ಇಲ್ಲಿ ಕೂಡಿಸಿ ಇಷ್ಟನ್ನೆಲ್ಲ ನೀವು ಕೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವೆಲ್ಲವೂ ಸಹ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ನಿಮಗೆ ಘಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ಸಹ ಸಹಕಾರಿಯಾಗುತ್ತೆ. ಇವೆಲ್ಲವನ್ನು ಸಹ ನೀವು ಬಳಸ್ಕೊಳ್ಬೇಕು. ಇವತ್ತೇನು ಹೇಳಿದ್ದಾರೆ ಸಂಜೆ ಹೋದ್ಮೇಲೆ ನೀವು ಮನನ ಮಾಡ್ಕೊಳ್ಬೇಕು, ಪಾಯಿಂಟ್ಸ್ ಹಾಕೊಳ್ಬೇಕು. ಶಿಕ್ಷಣ ಸಂಯೋಜಕ ಜಯರಾಮ್ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಗೆ 28 ದಿನ ಉಳಿದಿದೆ. ಈ ಬಾರಿ ಅತ್ಯುತ್ತಮ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ವಸತಿ ಶಾಲೆಗಳಲ್ಲಿ ನಾನೇ ರಾತ್ರಿ ವೇಳೆ ವಿಶೇಷ ತರಗತಿಗಳನ್ನ ಮಾಡ್ತಿದ್ದೇನೆ ಎಂದಿದ್ದಾರೆ. 28 ದಿನಗಳು ಮಾತ್ರ ಬಾಕಿ ಇದೆ. ಹೇಗೆ ಪರೀಕ್ಷೆಯನ್ನ ಎದುರಿಸಬೇಕು, ಆ ಪರೀಕ್ಷಾ ಭಯ ಅನ್ನೋದು ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇಡೀ ಹೋಬಳಿಯಲ್ಲಿ ಒಂದು ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನ ಎಲ್ಲ ಮಕ್ಕಳಿಗೂ ಕೊಡಿಸ್ಬೇಕು ಅಂತ ಹೇಳಿ, ಅದರಲ್ಲೂ ಗಡಿ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಹೇಳಿ ಸತತವಾಗಿ ಪ್ರಯತ್ನವನ್ನ ಮಾಡಿ, ಬೆಳಗ್ಗೆ ಒಬ್ಬರು ರುದ್ರೇಶ್ ಅಂತ ಹೇಳಿ ಬರ್ತಾ ಇದ್ದಾರೆ. ಈಗಾಗಲೇ ಇನ್ನೊಂದು 5 ನಿಮಿಷದಲ್ಲಿ ಈಗ ಪ್ರಾರಂಭವನ್ನ ಮಾಡ್ತಾರೆ. ತದನಂತರ ಮಧ್ಯಾಹ್ನದಲ್ಲಿ ನಾವೆಲ್ಲ ತುಮಕೂರು ವಿವಿ ಕುಲಸಚಿವೆ ಆಗಿರ್ತಕ್ಕಂಥ ಮಧುಗಿರಿಯವರೇ ಮತ್ತೆ ಇದೇ ಊರಿನವರೇ, ಮುಖ್ಯವಾಗಿ ನಾಯಿದ ಜಮ್ ಅಂತ ಹೇಳಿ ಮೇಡಮ್ಮು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ನಿಮ್ಮನ್ನ ಪರೀಕ್ಷೆ ಬಗ್ಗೆನೇ ಅವ್ರು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಹಾಗಾಗಿ ನೀವೆಲ್ಲ ಕೂಡ ಏನು ಅಂದ್ರೆ ನಿಶಬ್ದವಾಗಿ ಏನ್ ಹೇಳ್ತಾರೆ ಎಲ್ಲವನ್ನ ಕೂಡ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡು ಗಲಾಟೆಯನ್ನ ಮಾಡ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅನ್ನೋದು ಬಹು ಮುಖ್ಯವಾದದ್ದು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾರ್ಯಾಗಾರ ಅವಶ್ಯಕವಾಗಿದ್ದು, ಕಾರ್ಯಾಗಾರದಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಲಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಆಶಯವಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.